ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಮೊಟ್ಟೆ ಸಾಂಬಾರು, ತುಂಬಾ ರುಚಿಕರವಾದ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವುದು ಒಂದು 8 ಮೊಟ್ಟೆ ಹಾಕ್ಕೊಂಡಿದ್ದೀನಿ ನಾನು, 2 ಆಲೂಗಡ್ಡೆ, ಒಂದು 2 ಲೋಟ ನೀರು ಹಾಕಿ ವಿಸಿಲ್ ಹಾಕ್ಸ್ತಾಯಿದ್ದೀನಿ. 2 ವಿಸಿಲ್ ಹಾಕಿದರೆ ಚೆನ್ನಾಗಿ ಆಲೂಗಡ್ಡೆನೂ ಬಂದಿರುತ್ತೆ, ಮೊಟ್ಟೆನೂ ಬಂದಿರುತ್ತೆ. ನೋಡಿ ನೀಟಾಗಿ ಬಂದಿದೆ, ಮೊಟ್ಟೆನೂ ಸಹ ಒಡೆದಿಲ್ಲ, ಆಲೂಗಡ್ಡೆನೂ ಚೆನ್ನಾಗಿ ಬಂದಿದೆ. ಅದನ್ನು ಹಾರಲು ಬಿಟ್ಟು ಮಸಾಲೆಗೆ ಕೊಬ್ಬರಿ ತುರಿ, ಸ್ವಲ್ಪ ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ, ಅದಕ್ಕೆ ಮೆಣಸು, ಚಕ್ಕೆ, ಲವಂಗ, ಸ್ವಲ್ಪ ಶುಂಠಿ, ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿದ್ದೀನಿ, ಒಂದು ಈರುಳ್ಳಿ, ಅರ್ಧ ಟೊಮೆಟೊ, ಮತ್ತು ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಹಳದಿ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊಟ್ಟೆ ಇದೆಯಲ್ಲ, ಅದು ಬಿಸಿ ನೀರು ಆರಿದೆ, ಅದಕ್ಕೆ ತಣ್ಣೀರು ಹಾಕಿಟ್ಟಿದ್ದೀನಿ. ನೀಟಾಗಿ ಬಿಡ್ಸೋಕ್ಕೆ ಈಸಿಯಾಗಿ ಬರುತ್ತೆ. ಈಗೆಲ್ಲ ರೆಡಿ ಇದೆ. ಒಲೆ ಹಚ್ಚಿ ಬಾಣಲೆಯನ್ನು ಇಡಿ. ಬಾಣಲೆ ಇಟ್ಟ ನಂತರ 1-2 ಸ್ಪೂನ್ ಅಡುಗೆ ಎಣ್ಣೆಯನ್ನು ಹಾಕಿ, ಅದಕ್ಕೆ ಮೆಣಸು, ಚಕ್ಕೆ, ಲವಂಗ ಹಾಕಿ ಫ್ರೈ ಆಗಿ ಮಾಡಿ. ನಂತರ ಅದಕ್ಕೆ 1 ಈರುಳ್ಳಿ, 1 ಗಡ್ಡೆ ಬಿಡಿಸಿದ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ನಂತರ ಅದಕ್ಕೆ ಅರ್ಧ ಟೊಮೆಟೊ, ಅದನ್ನು ಸಹ ಫ್ರೈ ಮಾಡಿ. ನಂತರ ಹಸಿ ಕೊಬ್ಬರಿ ಸ್ವಲ್ಪ ಅದು ಹಾಕಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಪುದೀನ, ಬೇಕಾದಲ್ಲಿ ಹಾಕ್ಕೊಬೋದು, ಪುದೀನ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದು ಫ್ರೈ ಆದ ನಂತರ ಸ್ಟವನ್ನು ಆಫ್ ಮಾಡಿ ಒಂದು ಅರ್ಧ ಲೋಟ ನೀರು ಹಾಕಿ ಹಾರಲು ಬಿಡಿ. ನಂತರ ಒಂದು ಜಾರಿಗೆ ಹಾಕಿಕೊಂಡು ಪೇಸ್ಟ್ ಮಾಡಿ. ಈ ಥರ ಪೇಸ್ಟ್ ಆಗಿದೆ. ಇದಕ್ಕೆ ಈಗ ಅರಿಶಿಣದ ಪುಡಿ, ಧನಿಯಾದ ಪುಡಿ, ಖಾರದ ಪುಡಿ, ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಹಾಕಿ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ನುಣ್ಣಗಾಗಬೇಕು. ನಂತರ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು, ನಂತರ ಆ ಪಾತ್ರೆಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, 2-3 ಸ್ಪೂನ್ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಸಿಡಿದ ನಂತರ ಕರಿಬೇವಿನ ಸೊಪ್ಪು ಹಾಕಿ, ನಂತರ ರುಬ್ಬಿದ್ದೀವಲ್ಲ ಮಸಾಲೆ ಎಲ್ಲ ಹಾಕಿ, ಅದಕ್ಕೂ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಜಾಸ್ತಿನೇ ನೀರು ಹಾಕಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯಲು ಬಿಡಿ. ನೀಟಾಗಿ ಒಂದು 5-8 ನಿಮಿಷಗಳ ಕಾಲ ಕುದಿಬೇಕು. ಆ ಹಸಿ ವಾಸನೆ ಏನಿರುತ್ತೆ ಎಲ್ಲ ನೀಟಾಗಿ ಹೋಗಬೇಕು. ಈಗ ಆಲೂಗಡ್ಡೆ ಎಲ್ಲ ಬಿಡಿಸ್ಕೊಂಡು ಕಿವುಚ್ಕೊಂಡಿದ್ದೀನಿ, ಹಚ್ಕೊಬಾರ್ದು, ಕಿವುಚ್ಕೊಳ್ಳಿ ಚೆನ್ನಾಗಿ. ಇದು ಆಲೂಗಡ್ಡೆ ಪಲ್ಯ ಕಿವುಚ್ಕೊತೀರಲ್ಲ ಆ ಥರ. ಈಗ ಆಲೂಗಡ್ಡೆ ಹಾಕಿ, ಇದು ಅಷ್ಟೇ 5 ನಿಮಿಷಗಳ ಕಾಲ ಕುದಿಯಲು ಬಿಡಬೇಕು. ಆಲೂಗಡ್ಡೆ ಹಾಕಿದ ಮೇಲೆ ನಂತರ ಮೊಟ್ಟೆ ಬಿಳಿ ಭಾಗವನ್ನು ಹಾಕಿ, ಎಲ್ಲೋ ಭಾಗ ಹಾಕಬಾರ್ದು, ಬೇಗ ಕರ್ಗೋಗ್ಬಿಡುತ್ತೆ. ಅದಕ್ಕೆ ಬಿಳಿ ಭಾಗವನ್ನು ಹಾಕಿ ಒಂದು 5 ನಿಮಿಷಗಳ ಕಾಲ ಕುದಿಯಲು ಬಿಡಬೇಕು. ಇನ್ನೇನು ಎಲ್ಲ ರೆಡಿ ಆಯಿತು, ಇಳಿಸ್ಬೇಕನ್ನೋ ಸಾಂಬಾರು ಹೊತ್ತಲ್ಲಿ ಇದು ಹಾಕಬೇಕು. ಯೆಲ್ಲೋ ಕಲರ್ ಹಾಕಿ 1 ನಿಮಿಷಗಳ ಕಾಲ ಕುದಿಯಲು ಬಿಡಬೇಕು ಅಷ್ಟೇ. ತುಂಬ ಕುದ್ರೆ ಅದು ಮೆಲ್ಟ್ ಆಗಿಬಿಡುತ್ತೆ, ಆಗ ರೆಡಿ ಆಗೋದು. ಆಫ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಮೊಟ್ಟೆ ಪ್ರಿಯರಿಗಂತೂ ತುಂಬ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಮೊಟ್ಟೆ ಮಸಾಲೆ ಸಾಂಬಾರು ರೆಡಿ ಆಯಿತು. ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಇದು ಮುದ್ದೆಗೆ, ರೈಸ್ಗೆ, ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.